ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇದೇನಪ್ಪ ಸ್ಟಾರ್ಟಿಂಗೇನೆ ಏನೋ ಮಾಡ್ತಾ ಇದ್ದಾಳೆ ಅಂತ, ಯೋಗ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಬೇಡಿ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ, ನಾನು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು. ನನ್ನ ಒಂದು ಬಾಡಿ ಆಗಿರಲಿ ಅಥವಾ ನನ್ನ ಒಂದು ಹೆಲ್ತ್ ಕಡೆ ಸ್ವಲ್ಪ ಗಮನನ ಕೊಡಬೇಕು ಅಂತ ಅಂದ್ಕೊತಾ ಇದ್ದೆ. ಬಟ್ ಯಾವುದೇ ಒಂದು ಕೆಲಸ ಆದ್ರೂ ಅಷ್ಟೇ, ಏನೇ ಆದ್ರೂ ಆವಾಗಿನ ಮಾಡಬೇಕು ಅಂದ ತಕ್ಷಣ ಅದನ್ನ ಮಾಡಿದ್ರೆ ಓಕೆ, ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ನಾಳೆ ಅಂದರೆ ಮುಗೀತು, ಅದು ಹಾಳು ಅಂತಲೇ ಅರ್ಥ. ಸೊ ಅದರಿಂದ ಇನ್ಮೇಲಾದ್ರೂ ಸ್ವಲ್ಪ ನನ್ನಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಮಾಡ್ದಿರ ಎಷ್ಟೋ ದಿನಗಳ ಆದ ನಂತರ ಇವಾಗ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ಮೇಲೆ ಪ್ರತಿ ದಿವಸ ಒಂದು ಅರ್ಧ ಅಥವಾ ಮುಕ್ಕಾಲು ಅವರ್ ನಾನು ನನಗೋಸ್ಕರ ಟೈಮ್ನ ಕೊಟ್ಕೊಂಡು ಒಂದು ಸ್ವಲ್ಪ ನನ್ನ ಬಾಡಿಗೆ ಎಷ್ಟಾಗುತ್ತೆ ಅಷ್ಟು ವಾಕ್ ಆಗಿರಲಿ, ಈ ಥರ ಎಕ್ಸಸೈಸ್ ಆಗಿರಲಿ, ಯೋಗ, ಈ ಥರ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದ್ಕೊಳ್ಳೋದಲ್ಲ, ಮಾಡಿದ್ರೆ ಮಾತ್ರ ಅದು ನನಗೇ ಯೂಸು. ಸೊ ನಾನು ನಾಳೆ ಬೇಡ, ನಾಳಿದ್ದು ಮಾಡ್ಕೊಳ್ಳೋಣ ಅಂತಂದರೆ ನನಗೇ ಕಷ್ಟ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಇನ್ಮೇಲೆ ಹೆಲ್ತ್ ಕಡೆ ಗಮನನ ಕೊಡಬೇಕು. ಇಷ್ಟು ದಿವಸ ಹೆಂಗೋ ಆಗಿದ್ದಾಯಿತು, ಬಟ್ ಇನ್ಮೇಲಾದ್ರೂ ಸ್ವಲ್ಪ ನನ್ನ ಕಡೆ ಗಮನನ ಕೊಟ್ಟು ನನ್ನ ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ಈವ್ನಿಂಗು ಇವಾಗ ಒಂದು 2 ಡೇಸ್ ಆಯಿತು ಅಷ್ಟೇ ನಾನು ಸ್ಟಾರ್ಟ್ ಮಾಡಿ. ನನಗೇನೇನು ಗೊತ್ತು, ಬೇಸಿಕ್ಕಾಗಿ ಏನೇನು ಗೊತ್ತು, ನೆನಪಿದೆ, ಆ ಒಂದು ಎಕ್ಸಸೈಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ. ಮತ್ತು ನಾನು ಹಾಸ್ಪಿಟಲ್ಗೆ ಹೋಗಿದ್ನಲ್ಲ ಬ್ಯಾಕ್ ಪೇಯ್ನ್ ಅಂತ ಅಂದ್ಬಿಟ್ಟು ತೋರ್ಸೋಕ್ಕೆ, ಆವಾಗ ಫಿಸಿಯೋಥೆರಪಿ ಒಂದು 10 ಟೈಪ್ಸ್ ಆಫ್ ನನಗೆ ಎಕ್ಸಸೈಸ್ಗಳನ್ನ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಎಕ್ಸಸೈಸ್ಗಳನ್ನು ನಾನು ಮಾಡ್ತಾಯಿದ್ದೆ. ಸೊ ಆವಾಗ ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಆ್ಯಕ್ಚುಲಿ ಬ್ಯಾಕ್ ಪೇಯ್ನ್ ಬಂದಿಲ್ಲ. ಅದು ನನಗೆ ಕ್ಯಾಲ್ಶಿಯಮ್ಮು ಮತ್ತು ಕಡಿಮೆ ಆಗಿ ನನಗೆ ಆ ಥರ ಏನು ಬ್ಯಾಕ್ ಪೇಯ್ನು ಬರೋ ಥರ ನೋವಾಗ್ತಾ ಇದ್ದಿದ್ದು. ನನಗೆ ನಾನೇ ಬ್ಯಾಕ್ ಪೇಯ್ನ್ ಅಂತ ಒಂದು ಹೆಸರನ್ನ ಕೊಟ್ಬಿಟ್ಟಿದ್ದೆ. ಬಟ್ ಅದು ಬ್ಯಾಕ್ ಪೇಯ್ನ್ ಅಲ್ಲ. ಬಾಡಿಯಲ್ಲಿ ಕ್ಯಾಲ್ಶಿಯಮ್, ವಿಟಮಿನ್ಸ್ ಈ ಥರ ಕಡಿಮೆ ಆದಾಗ ನನಗೆ ಆ ಥರ ಪೇಯ್ನ್ ಬಂದಿದ್ದು. ಬಟ್ ನಾನು ಫಿಸಿಯೋಥೆರಪಿ ಅದು ಇದು ಅಂತೆಲ್ಲ ಮಾಡಿಸ್ದೆ, ಬಟ್ ಯಾವುದೂ ವರ್ಕೌಟ್ ಆಗಿಲ್ಲ. ಎಲ್ಲ ದುಡ್ಡು ವೇಸ್ಟ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಲಾಸ್ಟಲ್ಲಿ ಈ ಒಂದು ಏನು ಮಾತ್ರೆ ಮತ್ತು ಸ್ವಲ್ಪ ಎಕ್ಸಸೈಸ್ಗಳು ನನಗೆ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು. ಇವಾಗ ಅಂದರೆ ಇದ್ರ ಮಾಡೋದ್ರಿಂದ ನಮ್ಮ ಬಾಡಿಗೂ ಒಳ್ಳೆಯದು. ನಮ್ಮ ಫೇಸು, ನಮ್ಮ ಒಂದು ಏನು ನಮ್ಗೆ ಸ್ವಲ್ಪ ಟೆನ್ಷನ್ ಆ ಥರದ್ದೇನಾದರೂ ಇದ್ದರೆ ಎಲ್ಲ ರಿಲೀಫ್ ಆಗುತ್ತೆ. ಒಂದು ಅರ್ಧ ಅವರು ಮೈಂಡನ್ನ ರಿಲ್ಯಾಕ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಎಕ್ಸಸೈಸ್ ಆಗಿರಲಿ ಅಥವಾ ಇದು ಏನು ಬ್ರೀತಿಂಗ್ ಎಕ್ಸಸೈಸ್ ಆಗಿರಲಿ, ಈ ಥರದ್ದು ಏನಾದರೂ ಒಂದು ಟೈಮ್ನ ನಮಗೆ ನಾವು ಕೊಟ್ಕೋಬೇಕು. ಆವಾಗ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ನಾವು ನೋಡ್ಬೋದು. ಏನೂ ಮಾಡ್ದಿರ ಸುಮ್ಮನೆ ಉಂಡ ತಿಂದ ಮನಿಕಂಡ ಅಂತಿದ್ದರೆ ನಿಜವಾಗ್ಲೂ ಆಗಲ್ಲ. ಇವಾಗಲ್ಲ ಅಂದರೂ ಒಂದಲ್ಲ ಒಂದು ಟೈಮ್ ನಮಗೆ ಏನಾದರೂ ಸ್ವಲ್ಪ ಹೆಲ್ತಲ್ಲಾಗಿರಲಿ ಏನಾದರೂ ಒಂದು ಬರ್ಬೋದು. ಸೊ ಅದರಿಂದ ನಾವು ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ನಮ್ಮಲ್ಲಿ ನಾವು ಸ್ವಲ್ಪ ಗಮನನ ಕೊಟ್ಕೊಂಡ್ರೆ ಐ ಥಿಂಕ್ ಬರೋ ಅಂಥದ್ದನ್ನು ಪ್ರಾಬ್ಲಮ್ಗಳನ್ನು ನಾವು ಆರಾಮ್ಸೆ ಸಾಲ್ವ್ ಮಾಡ್ಕೊಬೋದು. ಇವಾಗಂತೂ ನಾವು ತಿನ್ನೋ ಫುಡ್ಡುಗೂ ನಾವು ಇರೋದಕ್ಕೂ ತುಂಬಾ ಚೇಂಜಸ್ಗಳಿದೆ ಅಂತ ಹೇಳ್ಬೋದು. ಅದರಿಂದ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಆಗೇ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಎಲ್ಲರೂ ಕೊಡಬೇಕು. ನಾನು ಅಂತಲ್ಲ, ಎಲ್ಲರೂ ಕೊಡಬೇಕು. ಯೋಗ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಮತ್ತು ಸಂಜೆ ನಾನು ಎಲ್ಲಿ ಇದನ್ನು ಮಾಡಿದ್ದೆ, ಈ ರೆಸಿಪಿನ ನಾನು ತೋರಿಸಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ. ಆ ವೀಡಿಯೋನ ನೋಡಿ ಬೇಕಂದರೆ ನಿಮಗೆ ರೆಸಿಪಿ ಬೇಕಂದರೆ ನಮ್ಮ ಮನೆಯವರು ಮತ್ತೆ ಹಲಸಿನಕಾಯಿ ತೊಗೊಂಬಂದಿದ್ರು. ಅದರಲ್ಲಿ ಹಲಸಿನಕಾಯಿ ಪದಾರ್ಥನ ಮಾಡಿದ್ದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲು ನಮ್ಮ ಊರಲ್ಲೇ ನಾವು ಮಾಡಿ ತಿಂದಿಲ್ಲ ಒಂದು ಸಲಿನೂ. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ಒಂದು 2-3 ಸಲಿನಾದ್ರೂ ನಾನು ಈ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಕಂಪಲ್ಸರಿ. ಇದರ ರೆಸಿಪಿನ ನಾನು ಆಲ್ರೆಡಿ ಬ್ಲಾಗಲ್ಲಿ ಹಾಕಿದ್ದೀನಲ್ಲ, ಅದ್ರಲ್ಲಿ ಹೋಗ್ಬಿಟ್ಟು ನೋಡಿ. ಮತ್ತು ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ನಾನು ಫ್ರೈಡೇ ಏನು ಸ್ವಲ್ಪ ಶಾಪ್ ಹತ್ರ ಹೋಗಿದ್ದೆ. ಯಾಕೆಂದರೆ ಮಣಿ ಅಣ್ಣ ಲೀವಲ್ಲಿದ್ದರು. ವೀಕ್ಲಿ ಒನ್ಸ್ ಅವ್ರು ಲೀವಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ನಾನು
ಅಂಗಡಿಗೆ ಹೋಗಿರ್ತೀನಿ ಈವ್ನಿಂಗ್ ಟೈಮಲ್ಲಿ ಒಂದು 6 ಹಂಗೆ 6:30 ಹಂಗೆ ಹೋಗಿದ್ದೆ. ಒಂದು 1 ಅವರ್ ಅಥವಾ 1 1/2 ಅವರ್ ಇದ್ದು ವಾಪಸ್ ಬಂದುಬಿಡ್ತೀನಿ. ಹೋದಾಗಂತೂ ಪ್ರತಿ ಸಲ ನಾನು ಏನಾದರೂ ಒಂದು ಟ್ಯಾಕ್ಸ್ ಹಾಕೇ ಹಾಕ್ತೀನಿ. ಏನಾದರೂ ಒಂದು ತಿನ್ನಕ್ಕೆ ಏನಕ್ಕಾದ್ರೂ ಒಂದು ಟ್ಯಾಕ್ಸ್ ಥರ ಹಾಕಿರ್ತೀನಿ. ಸೊ ಅಲ್ಲೋಗಿ ತಿಂದ್ಕೊಂಡು ಕೂತ್ಕೊಂಡು ಆರಾಮ್ಸೆ ಟಿ ವಿ ನೋಡಿಕೊಂಡು ಫ್ರೀ ವೈಫೈ ಇದೆ. ಸೊ ವೈಫೈನ ಆನ್ ಮಾಡಿಕೊಂಡು ಅದು ಇದು ನೋಡ್ಕೊಂಡು ಆರಾಮ್ಸೆ ಅವಾಗ ಕೂತಿರ್ತೀನಿ. ಕಸ್ಟಮರ್ ಬಂದರೆ ಅಟೆಂಡ್ ಮಾಡ್ತೀನಿ. ಇಲ್ಲ ಅಂದರೆ ಸುಮ್ಮನೆ ಅದು ಇದು ತಿಂತಾ ಕೂತಿರ್ತೀನಿ. ಬಟ್ ಏನು ತಿಂದ್ರೂ ದಪ್ಪ ಮಾತ್ರ ಆಗ್ತಾಯಿಲ್ಲ. ಏನಕ್ಕಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಪಾಪುನ ಎತ್ಕೊಳ್ಳೋದು, ಸ್ವಲ್ಪ ಆಟ ಆಡಿಸೋದು, ಅದರಲ್ಲಿ ನಾನು ತಿಂದಿರೋದೆಲ್ಲ ಡೈಜೆಷನ್ ಆಗಿ ಹೋಗ್ಬಿಡ್ತಾಯಿದೆ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನಾನೇ ಹೋಗ್ಬಿಟ್ಟು ಏನು ಬೇಕೋ ಅದನ್ನು ತೊಗೊಂಡು ಬಂದಿದ್ದೆ. ನಮ್ಮ ಮನೆಯವ್ರು ನೀನೇ ಹೋಗು ಯಾವಾಗಲೂ ನನಗೆ ಹೋಗು ಅಂತೀಯ, ನೀನು ಹೋಗೋದು ಯಾವಾಗ, ನೀನು ಕಲ್ತ್ಕೊಳ್ಳೋದು ಯಾವಾಗ ಅಂತ ಬೈತಾ ಇರ್ತಾರೆ. ಏನಕ್ಕಂದ್ರೂ ಅಷ್ಟೇ ಅವರು ನೀನು ಇಂಡಿಪೆಂಡೆಂಟಾಗಿ ಹೋಗು ಬಾ, ಸುಮ್ಮನೆ ಎಲ್ಲನಕ್ಕೂ ನನ್ನ ಮೇಲೆ ಇದಾಗಬೇಡ, ಡಿಪೆಂಡ್ ಆಗಬೇಡ ಅಂತ ಅಂತಾರೆ. ಇದು ಒಳ್ಳೆಯದು ಕೂಡ. ಮತ್ತು ಇನ್ನೊಂದೇನಪ್ಪ ಅಂದರೆ ಯಾವಾಗ ಹೋದ್ರೂ ಅಷ್ಟೇ ಮೋಮೋಸು ನಾನು ತಿಂತಾ ಇರ್ತೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಮೋಮೋಸು. ಅದು ಬಿಟ್ಟರೆ ಸ್ಯಾಂಡ್ವಿಚ್ ನಾನು ಸ್ವಲ್ಪ ಏನು ಫುಡ್ ಮಾತ್ರ ನಾನು ಇಷ್ಟಪಡ್ತೀನಿ. ಅದು ಇದು ಎಲ್ಲ ಇನ್ನೇನು ಅಂತ ಟ್ರೈ ಮಾಡೋಕ್ಕೆ ಹೋಗಲ್ಲ. ಒಂದೊಂದು ಸಲ ಟ್ರೈ ಮಾಡ್ತೀನಿ. ಒಂದೊಂದು ಸಲ ಏನು ಹೇಳೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಬೇಸಿಕ್ ಫುಡ್ ನಾನು ಏನು ತಿಂತೀನಿ ಅದನ್ನು ಮಾತ್ರ ನಾನು ಹೇಳ್ತೀನಿ. ಈ ಫೇಸಲ್ಲಿ ಇದೊಂದು ಮಾರ್ಕ್ಗಳು ಚಿಕ್ಕ ಚಿಕ್ಕ ಮಾರ್ಕ್ ಏನಿದೆ ಅದು ಕಡಿಮೆನೇ ಆಗ್ತಾಯಿಲ್ಲ. ಅದನ್ನ ನೀಟಾಗಿ ಏನಾದರೂ ಕಡಿಮೆ ಆಗೋ ಥರ ಮಾಡ್ಕೊಬೇಕೇನಾದರೂ ಹೋಮ್ ರೆಮಿಡಿ ಮಾಡಿಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಮಾಡಿದಾಗ. ಮತ್ತು ವಾಪಸ್ ಮನೆಗೆ ಬರಬೇಕಾದ್ರೆ ಹಾಗೆ ನನ್ನ ಒಂದು ಶ್ಯಾಡೋನ ನಾನೇ ಹಾಗೆ ವೀಡಿಯೋನ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಒಂದು 7:45 ಏನೋ ಆಗಿತ್ತು. ಬಂದು ಸ್ವಲ್ಪ ಹಾಲನ್ನ ಕೊಟ್ಟೆ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಸ್ವಲ್ಪ ತರಕಾರಿ ಎಲ್ಲ ತರಬೇಕಾಗಿತ್ತು ಅಂದ್ಬಿಟ್ಟು ಆಚೆ ಬಂದ್ವಿ. ಇಷ್ಟು ದಿವಸ ಮಂಡಿಯಲ್ಲಿ ತೊಗೋತಾ ಇದ್ವಿ. ಈ ಸಲ ಈ ಥರ ಒಂದು ರೋಡಲ್ಲಿ ಇಡ್ತಾಯಿದ್ರು ತರಕಾರಿ. ಸೊ ಅಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಬಂದ್ವಿ. ನಿಜ ಹೇಳ್ಬೇಕಂದ್ರೆ ನಾವು ಮಂಡೀಲಿ ತೊಗೊಳೋದ್ಕಿಂತ ಐ ಥಿಂಕ್ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಇದನ್ನು ಮಾಡಿದ್ದೆ, ಏನು ಬಿಸಿಬೇಳೆ ಭಾತನ್ನ ಮಾಡಿದ್ದೆ, ತರಕಾರಿ ಎಲ್ಲ ತೊಗೊಂಡು ಬಂದು ಅದನ್ನೇ ಕೂಡ ಒಗ್ಗರಣೆಯಲ್ಲಿ ಹಾಕೋಕ್ಕಿಂತ ಮುಂಚೆ ಪಾಪುಗೆ ಎತ್ತಿಟ್ಕೊಂಡು ಅದನ್ನೇ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅಥವಾ ಒಂದು ಸಲ ಗುರ್ರ್ ಅಂತ ಅಣಿಸಿ ಮಿಕ್ಸಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಪಾಪುಗೆ ತಿನ್ನಿಸ್ದೆ. ನಾವು ಬಿಸಿಬೇಳೆ ಭಾತನ್ನ ಮಾಡ್ಕೊಂಡಿದ್ವಿ. ನಿಜವಾಗ್ಲೂ ಎಷ್ಟು ತರಕಾರಿಗಳು ಕೊಡ್ತಾರೆ ಅಂತಂದರೆ ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ತರಕಾರಿ ಬರುತ್ತೆ ಅಂದ್ಬಿಟ್ಟು. ನಾವು ಒಂದು 200 ರುಪೀಸ್ಗೇನೋ ತೊಗೊಂಡಿದ್ವಿ ಅಷ್ಟೇ. ನೋಡ್ಬೋದು ಇಷ್ಟು ತರಕಾರಿನ ನಾವು ಆನ್ಲೈನಲ್ಲಿ ತರಿಸ್ಕೊಂಡ್ರೂ ಕೊಡೋದಿಲ್ಲ. ಮತ್ತು ಮಂಡಿಗಳಲ್ಲಿ ಇವಾಗ ಏನು ತರಕಾರಿ ಶಾಪ್ಗಳೇನಿದೆ ಅಲ್ಲಿ ತೊಗೊಂಡ್ರು ಅಲ್ಲೂ ಕೂಡ ಬರೋದಿಲ್ಲ 200 ರುಪೀಸ್ಗೆ. ಇನ್ಮೇಲೆ ಒಂದು ಅರ್ಧ ಅವರ್ ಫ್ರೀ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ತೊಗೊಂಬರ್ಬೇಕು. ಯಾಕಂದರೆ ನಮಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟು ತರಕಾರಿಗಳನ್ನ ತೊಗೊಂಡು ಬರ್ಬೋದು ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಸೊ ಅದರಿಂದ ಅಂದರೆ ಏನಂತಂದರೆ ನಾವು ಹೋಗಿ ತೊಗೊಂಬರ್ಬೇಕಷ್ಟೇ. ಇಲ್ಲಾಂದರೆ ಅದೇ ಮನೆ ಮುಂದಕ್ಕೆ ಬರುತ್ತೆ. ಆದರೆ ಕಡಿಮೆ ಕ್ವಾಂಟಿಟಿ ಇರುತ್ತೆ ಮತ್ತು ಪ್ರೈಸು ಕೂಡ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ನಾವು 10 ರುಪೀಸಿಗೆ ಕೇಳಿದ್ರೂ ಕೊಡ್ತಾರೆ. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ತರಕಾರಿನೂ ಒಂದು 20 ರುಪೀಸ್ಗೆ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ. ನೋಡ್ಬೋದು ಎಷ್ಟೊಂದು ಬಂದಿದೆ ಅಂತ ಅಂದ್ಬಿಟ್ಟು. ಮತ್ತು ಮಧ್ಯಾಹ್ನಕ್ಕೆ ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇದೊಂದು ಡಿಫ್ರೆಂಟ್ ಸಾಂಬಾರು ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟು ಕಡಲೆಬೇಳೆನ ಒಂದು 2 ವಿಷಿಲ್ ಬರ್ಸ್ಕೊಂಡಿದ್ದೀನಿ. ಅದಕ್ಕೆ ಏನಪ್ಪ ಅದು ಈ ತರಕಾರಿ ಹೆಸರೇ ಬರ್ತಾಯಿಲ್ಲ, ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಸಾಲೆಗೆ ಒಂದು 3 ಟೊಮೆಟೊ, ಒಂದು 2 ಈರುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಒಂದು 2 ಮಾಮೂಲಿ ಖಾರದ ಮೆಣಸಿನ್ಕಾಯಿ ಒಂದು 2 ಇದಿಷ್ಟನ್ನೂ ಫ್ರೈನ ಮಾಡ್ಕೊಬೇಕು. ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇದು ನನ್ನ ರೆಸಿಪಿ ಅಲ್ಲ, ನಮ್ಮನೆ ಓನರ್ ಆಂಟಿ ಇದ್ದಾರಲ್ಲ, ಸೊ ಅವರು ಮಾಡುವಂಥ ಒಂದು ರೆಸಿಪಿ ಇದು. ಅವ್ರನ್ನ ಕೇಳಿದೆ. ಸೊ ಅವರು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರು. ಸರಿ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ನಿಜವಾಗ್ಲೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಇಷ್ಟನ್ನೂ ಚೆನ್ನಾಗಿ ಹುರ್ಕೊಂಡು ಅದಾದ ನಂತರ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಕಡಲೆಬೇಳೆ ಮತ್ತು ಹೀರೆಕಾಯಿನೂ ಬೆಂದಿರೋದಕ್ಕೆ ರುಬ್ಬಿರೋಂಥ ಮಿಶ್ರಣನ ಹಾಕಿ ಬೇಕು ಅಂತಂದರೆ ಖಾರದ ಪುಡಿನ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಾಂದರೆ ಧನಿಯಾ ಪೌಡರ್ ಹಾಕ್ಕೊಬೋದು. ನಾನು ಏನೂ ಹಾಕಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಮತ್ತು ಸಿಂಪಲಾಗಿ ಒಂದು ಒಗ್ಗರಣೆನ ಕೊಟ್ಟಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ,
ಕರಿಬೇವು, ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಫ್ರೈ ಮಾಡಿಕೊಂಡ್ರೆ ಮುಗೀತು. ಇಷ್ಟೇ, ಚೆನ್ನಾಗಿ ಕುದಿಸೋದು ಅಷ್ಟೇ. ಬೇಕಂದರೆ ಖಾರದ ಪುಡಿನ ಹಾಕ್ಕೊಬೇಕು, ಇಲ್ಲಾಂದರೆ ಇಲ್ಲ. ಹಾಕ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಯಾಕೆಂದರೆ ಖಾರಕ್ಕೆ ನಾವು ರೆಡ್ ಚಿಲ್ಲಿನ ಹಾಕ್ಕೊಂಡಿರೋದ್ರಿಂದ ಖಾರದ ಅವಶ್ಯಕತೆ ಇರೋದಿಲ್ಲ. ಮುದ್ದೆ ಜೊತೆ ಅಂತೂ ನಿಜ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.